ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಸುಬು ಬಾ. ನನ್ನ ಫೈಲ್ಸ್ ಎಲ್ಲ ರೆಡಿ ಮಾಡಕ್ಕೆ ಹೇಳಿದ್ರಲ್ಲ, ರೆಡಿ ಮಾಡಿದ್ದೀನಿ, ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ, ಅದೆಲ್ಲಿ ಇಟ್ಬಿಟ್ಟು ಹೋಗು. ಯಜಮಾನ್ರ ಹತ್ರ ಮಾತಾಡ್ಲಾ? ಸುಬು, ಏನಾದ್ರು ಹೇಳಬೇಕಾ? ಏನಿಲ್ಲ ಯಜಮಾನ್ರೆ, ಫೈಲ್ಸ್ ಇಟ್ಟಿದ್ದೀನಿ ಅಷ್ಟೇ. ಸರಿ. ಸುಬು, ಯಜಮಾನ್ರೆ, ಪ್ರಶಾಂತ್ ಹತ್ರ ಇವತ್ತು ಏನೇನು ಮೀಟಿಂಗ್ಸ್ ಇದೆ ಕೇಳ್ಕೊ. ನೀನೇ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಮೀಟಿಂಗು ಕ್ಯಾನ್ಸಲ್ ಮಾಡಿಬಿಡು. ನಾನು ಇವತ್ತು ಯಾವ ಮೀಟಿಂಗು ಅಟೆಂಡ್ ಮಾಡಲ್ಲ, ಇಲ್ಲೇ ಇರ್ತೀನಿ. ಆಯ್ತು ಯಜಮಾನ್ರೆ. ಮೇಡಮ್, ಏನಾಯ್ತು ಮೇಡಮ್? ಯಾಕೆ ಅಳ್ತಾ ಇದ್ದೀರಾ? ಯಜಮಾನ್ರು ಬೇಜಾರಲ್ಲಿದ್ದಾರೆ. ಬೇಜಾರಾಗುವಂಥದ್ದು ಏನಾಯ್ತು ಮೇಡಮ್? ನನಗೇನಾದ್ರೆ ನಿನಗೇನು? ಅಷ್ಟಕ್ಕೂ ನಾನು ಯಾಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು? ನೀನೇ ಹೇಳಿದ್ಯಲ್ಲ ನಮ್ಮಿಬ್ರ ಮಧ್ಯೆ ಅಂತರ ಇದೆ ಅಂತ, ಅದು ಹಾಗೆ ಇದ್ಬಿಡ್ಲಿ ಬಿಡು. ಅಯ್ಯೋ ಮೇಡಮ್, ನಾನು ಹೇಳಿದ ತಪ್ಪು ಅಂತ ನನಗೆ ಗೊತ್ತಾಯ್ತು ಮೇಡಮ್. ಖುಷಿನಾಗಿರ್ಲಿ ದುಃಖನಾಗಿರ್ಲಿ ನಾವು ಯಾರತ್ತಾದ್ರೂ ಹಂಚ್ಕೋತಾ ಇದೀವಿ ಅಂದ್ರೆ ಅವ್ರು ನಮಗೆ ತುಂಬ ಹತ್ರ ಇದ್ದಾರೆ ಅಂತ ಅರ್ಥ. ಅಂಥವ್ರ ಮಧ್ಯೆ ಅಂತರ ಇರಲ್ಲ ಮೇಡಮ್, ಇರ್ಲೂಬಾರ್ದು. ಅಯ್ಯೋ, ನಾನು ದಡ್ಡನ ಥರ ಯೋಚನೆ ಮಾಡ್ಬಿಟ್ಟೆ ಮೇಡಮ್. ದಯವಿಟ್ಟು ಕ್ಷಮಿಸಿ, ನಾನು ಆ ಥರ ಮಾತಾಡಬಾರ್ದಾಗಿತ್ತು. ನೀವಾಗಲಿ ಯಜಮಾನ್ರಾಗಲಿ ಈ ಥರ ನೋವಲ್ಲಿದ್ರೆ ನನಗೆ ನೋಡೋಕ್ಕಾಗ್ತಿಲ್ಲ ಮೇಡಮ್. ಕಡೆ ಪಕ್ಷ ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ಆದರೂ ನಿಮ್ಮ ನೋವು ಕಮ್ಮಿ ಆಗುತ್ತೆ ಅಂದರೆ ದಯವಿಟ್ಟು ಮಾತಾಡಿ ಮೇಡಮ್. ನಾಳೆ ನಿಮ್ಗೆ ಎಕ್ಸಾಮ್ ಇದೆ. ನೀವು ಈ ಥರ ಅಳ್ತಾ ಇದ್ರೆ ಎಕ್ಸಾಮ್ ಬರೆಯೋಕ್ಕಾಗತ್ತಾ? ಯಜಮಾನ್ರ ಮನ್ಸಿಗೆ ಹೇಗೆ ಹತ್ರ ಆಗ್ತೀರಾ ಮೇಡಮ್? ಅವ್ರ ಪ್ರೀತಿನ ಹೇಗೆ ಪಡ್ಕೋತೀರಾ? ಮಾತಾಡಿ ಮೇಡಮ್. ಇದು ನೋಡು, ನಾನು ಪುಟ್ಟ ಮಗು ಆಗಿದ್ದಾಗ ಇದು ನಮ್ಮಪ್ಪ ನನಗೋಸ್ಕರ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಇದು ನೋಡು, ಇದ್ರಲ್ಲಿ ಬರ್ತಿರೋ ಒಂದೊಂದು ಪದಾನು ನಮ್ಮಪ್ಪಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳುತ್ತೆ. ಅಷ್ಟು ಪ್ರೀತಿಸಿದ ಅಪ್ಪ ಇದ್ಕಿದ್ದಾಗೆ ಇಷ್ಟೊಂದು ದ್ವೇಷ ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಏನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.